Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn, ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸ್ವಾಮಿ KYS ಮಾತಾಡ್ತಾ ಇರೋದು. ಇಲ್ಲಿ ತನಕ ನೋಡಿದಿರ ನನ್ನ ತುಂಬಾ ವಿಡಿಯೋಸ್ ಗಳನ್ನ ನೀವು ಅಬ್ಸರ್ವ್ ಮಾಡಿದಿರಾ, ಜೊತೆಲಿ ಫಾಲೋ ಮಾಡ್ತಾ ಇದ್ದೀರಾ. ಸೊ 5,500 ಜನ ನನಗೆ ಫಾಲೋವರ್ಸ್ ಇರೋದಕ್ಕೆ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಾನೀಗ ನಾರ್ಮಲ್ ಆಗಿ ಆರೋಗ್ಯದ ವಿಚಾರದಲ್ಲಿ ತುಂಬಾ ಒಂದು ವಿಡಿಯೋಸ್ ಗಳನ್ನ ಮಾಡಿದ್ದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೋಸ್ಕರ ಅಂತ ಹೇಳಿ ಅನೇಕ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ. ಆ ವಿಡಿಯೋಸ್ ಗಳಿಗೆ ನಿಮ್ಮಿಂದ ಉತ್ತಮವಾದ ಪ್ರತಿಕ್ರಿಯೆ ಸಹ ಬರ್ತಾ ಇದೆ. ಇವತ್ತು ಒಂದು ತೋಟಕ್ಕೆ ಬಂದಿದ್ದೀವಿ. ಆ ತೋಟದಲ್ಲಿರುವಂತಹ ರೈತರು ಅವರ ತೋಟದಲ್ಲಿ ಏನನ್ನ ಬಳಸಿ ಅವರು ಇಷ್ಟು ಅದ್ಭುತವಾಗಿ ಈ ಒಂದು ಬೆಳೆಯನ್ನ ತೆಗಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಹೇಮಂತ್ ಕುಮಾರ್ ಅಂತ ಹೇಳಿ. ಸರ್, ತಮ್ಮ ಹೆಸರು? ವೆಂಕಯ್ಯ ಅಂತ. ಓಕೆ. ಕುಮಾರ್ ಸರ್, ಇಲ್ಲಿ ನಿಮ್ಮ ತೋಟದಲ್ಲಿ ಏನೆಲ್ಲ ಬದಲಾವಣೆಗಳಿದೆ, ಅಥವಾ ಮುಂಚೆ ನೀವೆಲ್ಲ ಇದನ್ನ ಬಳಸುವಾಗ ಏನೆಲ್ಲ ಸಮಸ್ಯೆ ಕಾಣ್ತಾ ಇತ್ತು, ಆದ್ರೆ ಈಗ ನೀವು ಯಾವ ರೀತಿ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀರಾ? ನಾವು ಮೊದ್ಲೆಲ್ಲ ಒಂಚೂರು ಸೀಮೆ ಗೊಬ್ಬರ ತಂದು ಹಾಕ್ತಾ ಇದ್ದು, ಗರಿ ಒಣಗೋದು, ಹಣ್ಣತ್ತೋದು, ಬರೀ ಇದೇ ಬೆಳೆ ಬರ್ತಾ ಇತ್ತು. ಈಗ ಹೊರಮಣ್ಣು ಹಾಕ್ಬಿಟ್ಟು ಗೋಜಲ ಹಾಕಿದ್ಮೇಲೆ ನಮ್ಮ ತೋಟ ಯಾವಾಗಲೂ ಹಸಿರಾಗಿದೆ. ಆಮೇಲೆ ಅಡಿಕೆ ಗೊನೆನೂ ಭಾರಿ ಹಂಪ್ಲು ಹೋಗೋದಿಲ್ಲ, ಅಂಡಿ ಹೊಡ್ಕ ಇಲ್ಲ, ಗರಿ ಒಣಗಲ್ಲ, ಗೊನೆನೂ ಮಾತ್ರ ಒಳ್ಳೆ ಸಂಪ ಕಟ್ಟುತ್ತೆ. ಓಕೆ, ಹಾಗಿದ್ರೆ ನಾನಿವತ್ತು ಹೇಳ್ಬೇಕಾಗಿರೋಂತ ವಿಚಾರ ಏನು ಅಂತಂದ್ರೆ ಗೋನಂದ ಜಲ. ಗೋನಂದ ಜಲದ ಅದ್ಭುತ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದಾರೆ. ಗೋನಂದ ಜಲವನ್ನ ಬಳಸಿದ ನಂತರ ಇದ್ದಾಗ ಹಾಕಿದ್ರೆ ಆ ಗೋನಂದ ಜಲ ಚೆನ್ನಾಗಿ ಹಿಡ್ಕಂತಿದೆ, ಕವರ್ ಆಗತ್ತೆ. ಒಣ ಇದ್ದಾಗ ಹಾಕ್ಬಾರ್ದು, ಮರದ ಮೇಲೆ ಡಿಪೆಂಡ್. ಒಂದ್ ಮರಕ್ಕೆ ಎಷ್ಟು ಹಾಕ್ಬೇಕು ಏನು. ಸಣ್ಣ ಮರ ಇದ್ರೆ ಒಂದ್ ಅರ್ಧ ಲೀಟರ್ ಹಾಕ್ಬೇಕು. 200 ಲೀಟರ್ಗೆ 10 ಲೀಟರ್ ಕ್ಯಾನ್ ಹಾಕೊಂಡ್ಬಿಟ್ಟು ಅರ್ಧ ಲೀಟರ್ ಹಾಕ್ಬೇಕು. ಮರ ಒಳ್ಳೆ ಬಲ್ತಿದೆ ಚೆನ್ನಾಗಿದೆ ಅಂದಾಗ 1 ಲೀಟರ್. ಅಂದ್ರೆ ಈ ಗೋನಂದ ಜಲವನ್ನ ಜಾಸ್ತಿ ಮಾಡಿದ್ರು ಸಹ ತೊಂದರೆ ಅಂತ ಹೇಳ್ತೀರಾ? ಇಲ್ಲ, ಅತಿಯಾಗಿ ಹಾಕಿದ್ರು ಮರ ವೀಕ್ ಆಗುತ್ತೆ. ಆ ಶಕ್ತಿಗೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು. ಮರ ನೋಡ್ಕೊಂಡು ಡಿಪೆಂಡ್ ಮೇಲೆ ಹಾಕ್ಬೋದು. ಹಾಗಿದ್ರೆ ಈಗ ಒಂದ 5 ವರ್ಷದ ಒಳಗಿನ ಗಿಡಗಳಿಗೆ 5 ವರ್ಷದ ಒಳಗಿನ ಗಿಡಗಳಿಗೆ 200 ml ಮೇಲೆ ಹಾಕ್ಬಾರ್ದು. ಅಂದ್ರೆ 200 ಲೀಟರ್ ನೀರಿಗೆ 200 ಲೀಟರ್ಗೆ 5 ಲೀಟರ್ ಹಾಕಬೇಕು. 200 ಲೀಟರ್ ನೀರಿಗೆ 5 ಲೀಟರ್ ಗೋನಂದ ಜಲವನ್ನ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನ 200 ಲೀಟರ್ಗೆ ಎಷ್ಟು ಬರುತ್ತೆ ಡಿವೈಡ್ ಮಾಡಿ ಬರಂಗೆ ಒಂದ್ ಡಬ್ಬಿ ಇಟ್ಕೊಂಡು ಅದ್ರಲ್ಲಿ ನಾವು ಒಂದು ಅಂದಾಜು 300 ml ಬರುತ್ತೆ, 250 ml ಬರುತ್ತೆ. ಆಮೇಲೆ ಅಡಿಕೆನ ನೋಡಿ ನಮ್ದು ಎಲ್ಲ ಕಚ್ಕೊಳೋದು ಹಂಗೆ ಹಂಪ್ಲಾಗೋದು, ಗೊನೆ ಹಿಡಿತಿರ್ಲಿಲ್ಲ. ಮರ ನೋಡಕ್ಕೆ ಯಾವಾಗ್ಲೂ ಹಸ್ರಾಗಿದೆ, ಯಾವಾಗ ಕನ್ನೆ ಹಸ್ರಾಗಿರುತ್ತೆ. ಎಷ್ಟೇ ಮಳೆ ಬರ್ಲಿ ಶೀತಕ್ಕೆ ಎದ್ರಲ್ಲ ನೋಡಿ. ಇಷ್ಟೆಲ್ಲ ಅಲ್ಲೆಲ್ಲ ನೀರಿದೆ, ಏನಿದ್ರೆ ಎದ್ರಲ್ಲ, ಅಷ್ಟು ಚೆನ್ನಾಗಿ ಪವರ್ ಕೊಡುತ್ತೆ. ಇದಕ್ಕೆ ಕಳೆನಾಶಕ ಹೊಡಿಬಾರ್ದು, ಬೇಸಾಯ ಮಾಡಬೇಕು. ಬೇಸಾಯ ಮಾಡಿದಾಗ ಏನಾಗ್ತಪ್ಪ ಅಂದ್ರೆ ಭೂಮಿ ಈ ಕಸನ ಒಳಗೆ ಕರಗ್ಸಂತಿತ್ತು. 1-2 ಇಂಚು ಗೇಯ್ತಾ ಇದ್ರೆ ಸಾಕು, ರೋಟ್ರಿ ಹೊಡ್ಕೊಂಡು ಇದ್ ಮಾಡ್ತಾ ಇದ್ರೆ ಕಳೆನಾಶಕ ಕಮ್ಮಿ ಆಗ್ತಾ ಇರ್ತಿತ್ತು. ಕಳೆನಾಶಕ ಹೊಡೆಯೋದ್ರಿಂದ ನಮಗೆ ಹಣ್ಣು ಹೊಡ್ಕ, ಕೊಳೆ ರೋಗ ಇವೆಲ್ಲ ಆಟ ಮಿಚ್ಚಿಗೆ ತಗೊಂಡು ಹೋಗ್ತಿದ್ವಿ. ನಾವು ಪೈಜನ್ ಆಗ್ತಂಗೆ ನೋಡ್ರಿ ಜಮೀನು. ಹಂಗಾಗಿ ನಾವು ಭೂಮಿನ ಹಾಳು ಮಾಡ್ಕೊಂತ ಇದ್ದೇವೆ ಹೊರ್ತು ಅವೆಲ್ಲ ಮಾಡ್ಕೊಂಡು ಅವೆಲ್ಲ ತಾತ್ಕಾಲ. ನಮಗೆ ಕಸ ಎಷ್ಟಾರ ಇರ್ಲಿ ಭೂಮಿಲಿ ಏನಾಗಲ್ಲ. ಆಮೇಲೆ ಹಾಕಿ ಒಯ್ದ್ಮೇಲೆ 1 ವರ್ಷ ಬೇಕು ಪಿಕಪ್ ಕಾಣಕ್ ಅವ್ರಿಗೆ. ಏಕ್ತಮ್ಮ ಈಗ ಒಯ್ದ್ಕೂಳೆ ಆಗಲ್ಲ. ನಾವ್ ಇದೆಲ್ಲ 3ನೇ ವರ್ಷ ನಮ್ಮ ಮರಗಳು ಇದ್ ನೋಡಿ, ಇದೇ ಅಡಿಕೆಯಲ್ಲಿ ಅದು ಹಂಪ್ಲಾಗೋದು. ಅದು ಕಟ್ಟಿರೋದು ಹೆಂಗೆ ಅಂದ್ರೆ ಗೊಜ್ಜಕಾಯಿ ಕಟ್ತಂಗ್ ಕಟ್ಟುತ್ತೆ. ಈಗ 3 ಗೊನೆ ಇದೆ, 1 ಗೊನೆ ವೇಸ್ಟ್ ಆಗಿದೆ ಅಂದ್ರೆ ಯಾವ್ದೋ ಒಂದು ಇದು ರೋಗ ಬಂದು ವೇಸ್ಟ್ ಆಗಿರುತ್ತೆ. 3 ಗೊನೆಗೆ ಏನಿಲ್ಲ 2 kg ಅಡಿಕೆ ಬೀಳುತ್ತೆ. ಈಗ ನಾವು 3 ವರ್ಷದಿಂದ ಹೋಯ್ತಾ ಇದ್ದಲ್ಲ, 2 ವರ್ಷದೊಳಗೆ ಒಳ್ಳೆ ಪಿಕಪ್ ಆಗ್ತೈತಿ. ಈಗ ಬೇಷ ಹುಡ್ಕೊಂಡು ಇದ್ ಮಾಡ್ಬೇಕು. ಕಳೆನಾಶಕ ಅದನ್ನ ಬಿಟ್ಟು ದನಿಂಗ್ ಗೊಬ್ಬರ ನಾಟಿದು ಅದು ಕಾಸ್ಟ್ಲಿ. 1 ವರ್ಷ ಫಸಲು ಕಮ್ಮಿ ಕಾಣ್ತೈತಿ. ಆಮೇಲೆ ಬರ್ತಾ ಪಿಕಪ್ ಆಗ್ತೈತಿ. ಆ ಪಿಕಪ್ ತಗೋಬೇಕು ಅಂದ್ರೆ ನಾವು 2 ವರ್ಷ ವೀಕೆಂಡ್ ತಗೋಬೇಕು. ಫಸ್ಟ್ ಹೋದ ವರ್ಷ ನಮ್ಗೆ ಜಾಸ್ತಿ ಆಯ್ತು, ಸಿಮೆ ಗೊಬ್ಬರ ಕೊಡ್ಲಿಕ್ಕೆ ಮಲ್ಸಿಮೆ ಗೊಬ್ಬರ ಹಾಕೋದು ಅವೆಲ್ಲ ಮಾಡಿದಾಗ ಫಸಲು ಕಮ್ಮಿ ಆಗೋಗ್ತೈತಿ. ಹಾಗಿದ್ರೆ ನೀವು ನಿಮ್ ತೋಟದಲ್ಲಿ ಕಳೆನಾಶಕ ಇಂಥದ್ದೇನು ಬಳಸಲ್ಲ, ನಾವು ಗೋಂಜಾಳ ಜಲನ ಹೊಡಿತೀವಿ, ಅದನ್ನ ಹೊಡಿತೀವಿ. ಹಾಗಿದ್ರೆ ನಿಮ್ಮ ಪ್ರಕಾರ ಕಳೆ ನಿಮ್ಮ ತೋಟದಲ್ಲಿ ಇದ್ರೆ ಒಳ್ಳೇದು? ಒಳ್ಳೇದ್ರೆ ಕಸ ಬಾಂಡೆ ಹೊಡಿತೀವಿ ಅಂದ್ರಿ ಎಲ್ಲ ಕಟ್ಟಾಗಿ ಹೋಗ್ತಿತ್ತು. 2-2 ಇಂಚಿ ಕಟ್ಟ ಹೋಗೋದ್ರಿಂದ ಗೊಬ್ಬರ ಆತ 1 ರೌಂಡು. ಹಂಗಾಗಿ ಏನ್ ತೊಂದ್ರೆ ಇಲ್ಲ. ಗೋಂಜಾಳ ಜಲನ ಹೊಡಿಬೋದು ಕಳೆನಾಶಕ ಹೊಡೆದಂಗೆ. ಜಾಸ್ತಿ ಪವರ್ ಹಾಕೊಂಡು ಹೊಡೆದ್ರೆ ಅದಕ್ಕೆ ಸಣ್ಣದೆಲ್ಲ ಸುಟ್ಟೋಗುತ್ತೆ. ಈಗ 5 ಲೀಟರ್ ಕ್ಯಾನಿಗೆ ಒಂದು 60 ಲೀಟರ್ ನೀರ್ ಹಾಕೊಂಡ್ಬಿಟ್ಟು ಅದನ್ನ ಸ್ಪ್ರೇ ಮಾಡಿ ನೀವು, ಕಳೆನೂ ಒಣಗೋಗುತ್ತೆ. ಅಷ್ಟು ಪವರ್ ಇದೆ ಅದ್ರಲ್ಲಿ.
ಅದ ಮಾಡ್ಕೊಂಡು ಬಳಸದ್ ಬೇಕು, ಜನ ಬೇಕು ಮಾಡೋದು, ತೊಟ್ಟಿ ಆಮೇಲೆ ಮಾಡ್ಕೋಬೇಕು. ಪ್ಯೂರ್ ನಾಟಿ ಹಸನೆ ಹಾಕಿ ಮಾಡಿರ್ಬೇಕು. ಯಾವ್ಯಾವ್ದೋ ಸಿಂಧಿ ಪಂದಿ ಹಾಕಿದ್ರೆ ಅದೆಲ್ಲ ಬರೋದಿಲ್ಲ. ನೋಡ್ರಿ 3 ವರ್ಷದಿಂದ ಮಾಡಿರಿಂದ ನಮಗೆ ಫಸ್ಟ್ಲೆಲ್ಲ ಈಗ ಇಳುವರಿ ಚೆನ್ನಾಗೈತಿ. ಇನ್ ತಯಾರು ಮಾಡ್ತೀವಿ, ನಮಗೆ ರೆಡಿ ಆಗುತ್ತೆ. ಈಗ ಸಿಂಹ ಒಬ್ರಿಗೆ 25,000 ಹಾಕದ. ಈಗ ನಾವು ಗೋಶಾಲೆ ಮಾಡ್ಕೊಂಡಿದೀವಿ, ಗೊಬ್ಬರ ಐತಿ ನಮ್ಮ ಅಲ್ಲಿ ನಮಗ ಒಂದೆರಡು ಡಬಲ್ ಪ್ರಾಫಿಟ್ ಆಗ್ತೈತಿ. ಆಮೇಲೆ ಖಂಡಿತವಾಗ್ಲೂ ರೈತರು ಅವ್ರವ್ರಿಗೆ ಬೇಕಾಗಿರುವಷ್ಟು ಅವ್ರವ್ರ ತೋಟಗಳಿಗೆ ಬೇಕಾಗಿರೋದು ಅವರ ಮಾಡ್ಕೋಬಹುದು. ಏನಾಗಿದೆ ಅದನ್ನ ಮಾಡ್ಬಿಟ್ಟು ಸಿಂಹ ಗೊಬ್ಬರ ತಂದು ಜಲ್ದಿ ಉದಿಸ್ಬಿಟ್ಟು ಫಸಲು ಬಂತು ಕೊಯ್ತೀವಿ ಅಷ್ಟೇ. ಜಲ್ದಿ ತೋಟ ಹಾಳಾಗತ್ತೆ. ಹಾಗಿದ್ರೆ ಇಲ್ಲಿರುವಂತಹ ಕಳೆಗಳೇ ಈ ಗಿಡಕ್ಕೆ ಗೊಬ್ಬರ ಇದ್ದಂಗೆ ಬಿಡಿ. ಈ ನೋಡಿ ಇಷ್ಟೆಲ್ಲ ಇದೆ ಕಳೆ, ನಮ್ಗಿದೇನ್ ಕಳೆ ಅಂತ ಅನ್ಸಿಲ್ಲ. ಬೇಷ ಹೊಡಿತೀವಿ, ಎಲ್ಲ ಪುಡಿ ಆಗುತ್ತೆ. ಅಡಿಕೆ ಕೊಯ್ಯಂತ ಚಿಂತೆ ಇರಲ್ಲ. ಈಗ ಅಡಿಕೆ ಕುಯ್ದಾಗ ಕೆಳಗಡೆ ಬಿದ್ದಿದ್ದನ್ನ ಆರ್ಸಕ್ ಆಗಲ್ಲ ಅನ್ನೋದಕ್ಕೋಸ್ಕರ ನೀವು ಅಷ್ಟೇ ಬಿಟ್ರೆ ಒಟ್ಟೆ. ಆಮೇಲೆ ಬ್ಯಾಸ ಹೊಡೋದ್ರೆ ಏನಾಗ್ತಪ್ಪ ಅಂದ್ರೆ ವರ್ಷಕ್ಕೆ ಒಂದ್ಸರಿ 3 ಇಂಚು ಗೇಯೋದ್ರಿಂದ ನೀರು ಆಳ್ವ ಕುಡಿತೈತಿ. ಬ್ಯಾಸ ಹೊಡೆದಿಲ್ಲ ಅಂದಾಗ 2 ಇಂಚು ಕುಡಿತೀವಿ. ಬ್ಯಾಸ ಹೊಡೆದ್ರೆ ಮರ ಹಾಳಾಗುತ್ತೆ. ಆ ಬೇರ್ನೆಲ್ಲ ಹರಿತೀವಿ. ಒಂದ್ ಎರಡು ಸರಿ 3 ಸರಿ ಹೊಡ್ಕೊಂಡ್ರೆ ನೀರ್ನ ಭೂಮಿ ಕುಡಿತಿತ್ತ, ಅದರಿಂದ ಫಸಲೂ ಚೆನ್ನಾಗ್ ಬರ್ತಿತ್ತು. ಹಾಗಿದ್ರೆ 3 ಇಂಚು ಮೇಲ್ಗಡೆನೆ ಬೇಸಾಯ ಮಾಡಿದ್ರೆ ತುಂಬಾ ಒಳ್ಳೇದು. ಖಂಡಿತವಾಗ್ಲೂ ನಾವು ಯಾಕೆಂದ್ರೆ ಇದು 3 ಅಡಿಯಿಂದ ಇದು 1.5 ಅಡಿಯಿಂದ ಕೆಳಗೇನ ಅಡಿಕೆ ಬೇರಿಲ್ಲ, ಎಲ್ಲ ಮೇಲೆ ಇರೋದು. ನಾವು ನೇಗಿಲು ಹಾಕೊಂಡು ಹೊಡೆದ್ರೆ ಅರ್ಧ ಅಡಿ ಇಳಿಯುತ್ತೆ. ಆ ತಾಯಿ ಬೇರು ಪಗ್ಲು ಬೇರೆಲ್ಲ ಕಟ್ಟಾಗಿ ಹೋಗುತ್ತೆ. ಒಟ್ಟಿ ಬ್ಯಾಸ ಮಾಡ್ಬೇಕು. ಬ್ಯಾಸ ಮಾಡಿದ್ರೆ ಏನಾಗ್ತಪ್ಪ ಅಂದ್ರೆ ಹೊಸ ಬೇರು ಬರ್ತಾ ಇರ್ತೈತಿ. ಆಗ್ತಿ ಬ್ಯಾಸ ಏನು 0 ಕಂಡೀಷನ್ ಮಾಡ್ತೀವಿ ಅಂದ್ರೆ ಬೆಳೆ ಕಮ್ಮಿ ಬರ್ತೈತಿ, ತೋಟ ಡೆವಲಪ್ಮೆಂಟ್ ಆಗುತ್ತೆ. ಇವೆಲ್ಲ ಹೋದ್ನೇ ವರ್ಷ ಹಾಕಿರೋ ಅಡಿಕೆ ಕಡೆ ಹೋಗುಣಿಗೆ ಯಾವ ತರ ಇದೆ ಅಂತ ನೋಡ್ರಿ. ಅವೆಲ್ಲ ಗೋಂದದಿಂದ ಜಲನೆ ಬಿದ್ದಿರೋದ್ರಿಂದ ಹೆಂಗಿದೆ ಸೊಸಿ. ತುಂಬಾ ಅದ್ಭುತವಾಗಿ ಇರುವಂತ ಮಾಹಿತಿಯನ್ನ ಕೊಟ್ಟಿದ್ದೀರಾ ಸ್ನೇಹಿತರೆ. ಗೋನಂದ ಜಲ ಅನ್ನುವಂಥದ್ದು ಎಷ್ಟು ಅಮೃತ ಅಂತ ಅಂದ್ರೆ ರೈತರಿಗೆ. ಅದರಲ್ಲಿ ನಾವು ನಾರ್ಮಲ್ ಆಗಿ ಏನು ಹೊರಗಡೆ ಕೆಮಿಕಲ್ಗಳು ಅಂತ ತರ್ತೀವಿ, ಏನಾಗಿರ್ಬೋದು ಏನು ಪೊಟ್ಯಾಶ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಸೋಡಿಯಂ, ಐರನ್, ಈ ತರ ಅನೇಕ ರೀತಿಯಾದಂತಹ ಕೆಮಿಕಲ್ ಗಳನ್ನ ಹೊರಗಡೆ ಅಂಗಡಿಯಿಂದ ದುಡ್ಡು ಕೊಟ್ಟು ತಗೊಂಡ್ಬರ್ತೀವಿ. ಆದ್ರೆ ಈ ಗೋನಂದ ಜಲದಲ್ಲಿ ಎಲ್ಲದೂ ಸಹ ತುಂಬಾ ಅದ್ಭುತವಾಗಿರುವಂತಹ ಒಂದು ಕಂಟೆಂಟ್ಸ್ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ರೈತರುಗಳು ಖಂಡಿತವಾಗ್ಲೂ ಇದನ್ನು ಬಳಸೋದ್ರ ಮೂಲಕ ಅತ್ಯಂತ ಅದ್ಭುತವಾದಂತಹ ಇಳುವರಿಯನ್ನ ತೆಗಿಬಹುದು. ಜೊತೆಯಲ್ಲಿ ಭೂಮಿಯನ್ನ ಒಂದು ಫಲವತ್ತತೆಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ. ಒಂದು ಗೋಜನ್ನೆಲ್ಲ ಮಾಡಕ್ಕೆ ಇವರು 10,000 ಖರ್ಚು ಮಾಡಿದ್ರೆ 2,000 ಲೀಟರ್ ಬರುತ್ತೆ. 10,000ಕ್ಕೆ 2,000 ಲೀಟರ್ ಗೋನಂದ ಜಲ ಬರುತ್ತೆ. 5 ಎಕರೆ ತೋಟ ಮೇಂಟೈನ್ ಮಾಡಬಹುದು. 5 ಎಕರೆ ತೋಟವನ್ನ ಮೇಂಟೈನ್ ಮಾಡಬಹುದು. 10,000 ಇವತ್ತು ನಾವು ಖರ್ಚು ಮಾಡಿರಿ ಒಂದ್ ವರ್ಷಕ್ಕೆ ಹಾಕಿದ್ರೆ ಫಸ್ಟ್ ತೊಟ್ಟಿ ಮಾಡ್ಕೊಳಕ್ಕೆ 10,000 ಖರ್ಚು ಬರ್ತೈತಿ. ಸರಿ ಅಷ್ಟೇ. ಆಮೇಲೆ ಹಾಕ್ತಾ ಇರೋದು ಅಷ್ಟೇ ನಾವು ಸತ್ತದನ್ನ ಹಾಕ್ಬಿಟ್ಟು ಅದಕ್ಕೆ ಪಪ್ಪಾಯಿ, ನಾಟಿ ಹಸಿನ ಗ್ವಾತೆ, ಮಜ್ಜಿಗೆ, ಆಮೇಲೆ ಪಚ್ಚಬಾಳೆ ಹಣ್ಣು ಇದನ್ನೆಲ್ಲ ಹಾಕಿ ಅದನ್ನೆಲ್ಲ ಕರಗಿಸಿ ಬರೇ ಕುಂಬಿಟ್ರೆ ಏನು ಇರಲ್ಲ, ಎಲ್ಲ ಕರಿಗೋಗಿ ಒಳ್ಳೆಣ್ಣೆ ಬಂದಂಗ್ ಬರುತ್ತೆ. 1,000 ಲೀಟರ್ 1,500 ಲೀಟರ್ ಬರುತ್ತೆ. ನೀವು ಯಾರಿಗಾರ ಮಾರಿರುವೆ, ನಾವು ರೈತರಾಗಿ ಮಾರಿರೋ 500 ರೂಪಾಯಿ ಲೀಟರ್ ಓಡುತ್ತೆ. ಅಂಗಡಿಲಿ ಹೋದ್ರೆ 1,000-2,000 ಹೇಳ್ತಾರೆ. ಅಷ್ಟು ನಾವ್ ಹಾಕಬೇಕು. ನಮ್ಮ ಇಂಪ್ರೂವ್ಮೆಂಟ್ ಆದ್ಮೇಲೆ ಬೇಕಾದ್ರೆ ಬೇರೆ ತೋರಿಸ್ಕೊಡ್ಬೋದು. ಈಗ ನಮ್ಮ ಸಸಿಗಳಿಗೆಲ್ಲ ಹಾಕಿದ್ವಿ ನಾವೆಲ್ಲ. ಇನ್ನು ಈ ವರ್ಷ ಹಾಕಿರೋ ಸಸಿಗಳು ಎಲ್ಲವಕ್ಕೂ ಹಾಕಿದೀವಿ. ನಮ್ಮ ಎಲ್ಲವೂ ಇವತ್ತು ನೋಡಕ್ ಒಂಥರ. ಹಾಗಿದ್ರೆ ಇಳುವರಿ ಸಹ ಅದ್ಭುತವಾಗಿ ಅದ್ಭುತ. ಹಣ್ಣೊಡಕ ಬರಲ್ಲ. ಒಂದು ಮೈನ್ ಆಗಿ ನಮ್ಮ ರೈತರಿಗೆ ಬೇಕಾಗಿರುವಂತದ್ದು ಸ್ನೇಹಿತರ ಕೇಳ್ತಾ ಇದ್ರ ರೈತ ಬಾಂಧವರು, ಹಣ್ಣೊಡಕ ಬರಲ್ಲ, ಹಣ್ಣೊಡಕ ಬರೋದಿಲ್ಲ, ಗರಿ ಒಣಗಲ್ಲ, ಗರಿ ಒಣಗೋದಿಲ್ಲ. ನೋಡಿ ತೋಟದೊಳಗೆ ಎಲ್ಲರ ಹಣ್ಣುಗರಿ ನಿಮ್ ಎಷ್ಟು ತೋಟ ಹಿಂಗ್ ತಿರುಗ್ರಿ ಎಲ್ಲರ ಹಣ್ಣುಗರಿ. ಪಕ್ಕ ತೋಟ ನೋಡ್ರಿ ಎಷ್ಟು ಹಣ್ಣುಗರಿ ಇದೆ, ಇದ್ರಾಗ ಎಲ್ಲರ ಹಣ್ಣುಗರಿ ಕಾಣುತ್ತೆ. ಖಂಡಿತವಾಗ್ಲು ಎಲ್ಲೂ ಏನಪ್ಪ ಕಳೆ ಅನ್ನೋದು ಒಂದ್ ಚೂರು ನೋಡಕ್ಕೆ ಕ್ಲೀನ್ ಆಗಿ ಇಟ್ಟಿಲ್ಲ ಅಂತ ಅನ್ಬಹುದು. ಅಷ್ಟು ಬಿಟ್ರೆ ಇದ್ರಲ್ಲಿ ಬಾರಿ ಫಲವತ್ತಾಗಿರುತ್ತೆ. ನೋಡಿ ಮರ ಎಷ್ಟು ದಪ್ಪ ಇದೆ, ಇದ್ರ ಗೊನೆ ಯಾವ ತರ ಇದೆ ನೋಡ್ರಿ. ಆ ಫಸ್ಲು ಬಂದ್ರೆ ಯಾಕೆ ಒಂದು ಎಕರೆಗೆ 500-600 ಗಿಡಕ್ಕೆ 70-80 ಕ್ವಿಂಟಲ್ ಕೊಯ್ಯಕ್ಕಾಗಲ್ಲ. ಏನಂತೀರಿ? ನಾನು ತೋರಿಸ್ತಾ ಇರೋದು ಆಲ್ರೆಡಿ ಸಂಜೆ ಆಗಿದೆ. ಸೊ ನಮ್ಗೆ ತೋಟದಲ್ಲಿ ಅಷ್ಟು ಈ ಏನು ಕಾಯಿಗಳ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಬೆಳಗ್ಗೆ ಮುಂಚೆ ಬಂದು ಇದೇ ತೋಟದಲ್ಲಿ ಇನ್ನ ನೆಕ್ಸ್ಟ್ 1 ವರ್ಷ ಅಥವಾ 2 ವರ್ಷದಲ್ಲಿ ಅವರು ಏನು ಗೋನಂದ ಜಲವನ್ನ ಬಳಸಿ ರಿಸಲ್ಟ್ ತೆಗೆದಿರ್ತಾರೆ ಅಂತ ಅವರ ನಂಬರ್ನ ತಗೊಂಡು ನಾನು ಮತ್ತೆ ನಿಮ್ ಜೊತೆಗೆ ಅವರನ್ನ ಮಾತಾಡ್ಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಡಿಯೋವನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಕುಮಾರ್ ಸರ್ ಹಾಗೆ ರೇಣುಕಯ್ಯ ಸರ್ಗೆ ನಮಸ್ಕಾರಗಳನ್ನು ಹೇಳ್ತಾ, ಧನ್ಯವಾದಗಳನ್ನು ಹೇಳ್ತಾ, ಸರ್ ಕೊನೆಯದಾಗಿ ರೈತರಿಗೆ ನಿಮ್ಮ ಒಂದು ತಿಳಿಸ್ತೀರಾ ಸರ್? ರೈತರುಗಳು ಅವರು ಸ್ವಂತಕ್ಕೆ ಮಾಡ್ಕೋಬಹುದು. ನಮ್ಮದನ್ನ ಬೇರೆಯವ್ರಿಗೆ ಕೊಟ್ಟು ಅದನ್ನ ತಗೊಂಬಂದು ಹಾಕೊಂಡು ಹಾಳು ಮಾಡ್ಕೊಳೋದ್ಕಿಂತ ನಾವೇ ಸ್ವಂತಲ್ಲಿ ಒಂದು 2 ಹಸ ಕಟ್ಕೊಂಡ್ರೆ ಸಾಕು. 2 ಹಸಿನ ಗೊಬ್ಬರ ಅದನ್ನ ಒಂದು ಕರು ಹಾಕಿನ ಸತ್ತೋಯ್ತು ಅದನ್ನೇ ಹಾಕೊಂಡ್ಬಿಟ್ಟು ಒಂದು ತೊಟ್ಟಿರ ಇಲ್ಲ ಒಂದು ಸಣ್ಣ ಒಂದು ಡ್ರಮ್ ಮಾಡ್ಕೊಂಡ್ಲಿ
200 ಲೀಟರ್ ಅದ್ರೊಳಗೆ ಕರು ಹಾಕ್ಬಿಟ್ಟು ಅದಕ್ಕೆ ಹಸಿನ ಮಜ್ಜಿಗೆ, ಹಸಿನ ಗ್ವಾತೆ, ಪಪ್ಪಾಯಿ, ಪಚ್ಚಬಾಳೆ, ಅದಕ್ಕೊಂದು ಕೆಮಿಕಲ್ಸ್ ಬರುತ್ತೆ, ಹಾಕ್ಬಿಟ್ರೆ ಬಿಟ್ರೆ ಏನು ಇರಲ್ಲ. ಕೆಲಸ ಮಾಡೋಣ, ಈ ಒಂದು ಇದನ್ನ ಹೇಗೆ ತಯಾರು ಮಾಡೋದು ಅಂತ ಇನ್ನೊಂದು ವಿಡಿಯೋ ಮಾಡೋಣ. ವಿತಿನ್ 5 to 10 ಮಿನಿಟ್ಸ್ ಅಲ್ಲಿ ಯಾವ ತರ ತಯಾರು ಮಾಡ್ಬೇಕು ಅನ್ನೋದನ್ನ ನಾನು ಒಂದ್ಸರಿ ವಿಡಿಯೋ ಮಾಡ್ತೀನಿ. ಸೊ ತುಂಬಾ ಖುಷಿ ಆಯ್ತು. ಪಕ್ಕದ ತೋಟಗಳನ್ನ ನೋಡಿದ್ರೆ ಆ ಗರಿಗಳು ಅಥವಾ ಅಲ್ಲಿ ಬಿಟ್ಟಿರುವಂತ ಫಸಲಿಗಿಂತ ನಿಮ್ಮ ತೋಟ ಅದ್ಭುತವಾಗಿದೆ ಅನ್ನೋದನ್ನ ಕೇಳಿ ಖುಷಿ ಆಯ್ತು. ರೈತರೇ ನಮಸ್ಕಾರ. ಖಂಡಿತವಾಗ್ಲೂ ತಮ್ಮೆಲ್ಲರೂ ಸಹ ನೀವು ನಿಮ್ಮ ತೋಟಗಳಿಗೆ ಸಾವಯವ ಕೃಷಿನೇ ಮಾಡ್ತೀನಿ ಅನ್ನುವಂತಹ ಕಾಳಜಿ ಇರುವಂತವ್ರು, ಕಳಕಳಿ ಇರುವಂತವ್ರು ಖಂಡಿತವಾಗ್ಲೂ ಈ ಗೋನಂದ ಜಲವನ್ನ ಬಳಸ್ಕೊಳ್ಳೋದ್ರ ಮೂಲಕ ನೀವು ಅದನ್ನ ಏನು ದೊಡ್ಡದಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ 1 ಲೀಟರ್ ಗೋದಂದದ ಜಲ 50 kg 2 ಚೀಲ ಗೊಬ್ಬರಕ್ಕೆ ವ್ಯಾಲ್ಯೂ ಅದು ಸಮ ಇರುತ್ತೆ. ಓಕೆ, ಇವತ್ತು 1 ಚೀಲ ಗೊಬ್ಬರ ಅಂದ್ರೂ ಮಿನಿಮಮ್ 1,500 ರೂಪಾಯಿ ಇದೆ, ಹೌದಾ? 2 ಚೀಲ ಅಂದ್ರೆ 3,000 ರೂಪಾಯಿ. ಆ ಜಾಗದಲ್ಲಿ 500 ರೂಪಾಯಿ ಕೊಟ್ಟು ಯಾಕೆ ತಗೊಂಡು ಬಳಸಬಾರ್ದು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮಸ್ಕಾರ.